ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ತಂದಿದ್ದೀನಿ ಮೀಶೋ ಪ್ರಾಡಕ್ಟ್ಸ್. ಸೊ ಮೀಶೋ ರಿವ್ಯೂ ಕೊಡ್ತಾಯಿದ್ದೀನಿ. ಸೊ ನೋಡೋಣ ಹೆಂಗಿದೆ ಅಂತ. ನಾನೊಂದಷ್ಟು ಐಟಮ್ಸ್ನ ಬುಕ್ ಮಾಡಿದ್ದೆ, ಬಟ್ ಬಂದಿರೋದ್ರಲ್ಲಿ ಇವಾಗ ಒಂದು 4 ಐಟಮ್ ಬಂದಿದೆ ಅಷ್ಟೇ. ಇನ್ನೂ ಬರುತ್ತೆ. ಸೊ ಬಂದ ಮೇಲೆ ಮತ್ತೆ ಇನ್ನೊಂದು ವೀಡಿಯೋ ಮಾಡಾಕ್ತೀನಿ. ಅಷ್ಟು ಯಾವುದೋ ಪುಟ್ಟದಿದೆ, ಇದು ಮಾಡ್ಬಿಡೋಣ. ಇರಪ್ಪ, ಹೌದಾ? ಮುಟ್ಬಾರ್ದು ಚಿನಿ, ಅಲ್ಲೆಲ್ಲ ಹಬ್ಬು ಆಗುತ್ತೆ, ಮುಟ್ಬಾರ್ದು. ಹೌದಾ? ಸರಿ ಬಾಯ್. ಎರಡನ್ನು ಬುಕ್ ಮಾಡಿದ್ದೆ. ಎಷ್ಟು ಪುಟ್ಟದಾಗಿ ಬಂದಿದೆ ಅಂದರೆ ಇದು. ಸೊ ನಿಮಗೆ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಕಳಿಸ್ತೀನಿ. ನೋಡಿ ಈ ಥರ ಏಪ್ರಾನ್. ಇಲ್ಲಿ ಒಂದು ಜೋಕ್ ಕೂಡ ಇದೆ, ಫೋನ್ಗಿನ ಏನಾದರೂ ಇಟ್ಕೊಳ್ಳೋಕ್ಕೆ. ಪರವಾಗಿಲ್ಲ ಮೆಟೀರಿಯಲ್ಲು, ಅಂದರೆ ನೀರೇನಾದರೂ ಆದ್ರೂ ನಮ್ಮ ಬಟ್ಟೆಗೆ ಟ್ರಾನ್ಸ್ಫರ್ ಆಗಲ್ಲ, ಯಾಕಂದರೆ ಇದು ಕಾಟನ್ ಅಲ್ಲ. ಇದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದೇನಂತ ಗೊತ್ತಾಯ್ತಾ? ಗೊತ್ತಾಗಲಿಲ್ವಾ? ಹೇಳ್ತೀನಿ. ಇಲ್ಲಿ ನೋಡಿ, ಏನಿದು? ಹ್ಯಾಂಗರ್. ಏನಕ್ಕೆ ಅಂದರೆ ಈ ಮನೆಯಲ್ಲಿ ಬಾತ್ರೂಮಲ್ಲಿ ಮಾತ್ರ ಇದೆ. ಸೊ ರೂಮಲ್ಲೆಲ್ಲ ಹ್ಯಾಂಗರ್ ಇಲ್ಲ. ನಾವು ಯಾವುದಾದ್ರೂ ಒಂದು ಬಟ್ಟೆ ಏನಾದರೂ ಬಿಚ್ಚಾಕಿದ್ರೆ ಸೊ ಬೇಕಾಗುತ್ತಲ್ವ ಹ್ಯಾಂಗರು. ಸೊ ಅದಕ್ಕೆ ಇದೇನಕ್ಕೆ ಅಂದರೆ ರೂಮ್ದು ಡೋರ್ ಇರುತ್ತಲ್ವ, ಆ ಡೋರ್ಗೆ ಹಾಕೊಳ್ಳೋ ಅಂಥ ಹ್ಯಾಂಗರು. ಪರವಾಗಿಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಗಟ್ಟಿ ಇದೆ ತುಂಬ. ನೋಡಿ, ಗಟ್ಟಿ ಇದೆ. ಇದ್ರದ್ದು ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ಕೊಡ್ತೀವಿ. ಏನು ಗೊತ್ತಾ? ಸೊ ಏನಿದೆ ಅಂದರೆ ವಾರ್ಡ್ರೂಬ್ ಒಳಗಡೆ ಎಲ್ಲ ನಾವು ನ್ಯೂಸ್ ಪೇಪರ್ ಹಾಕಿ ಗಲೀಜು ಮಾಡೋದಕ್ಕಿಂತ ಸೊ ಇದನ್ನು ಹಾಕ್ಬೋದು. ಸೊ ಹಂಗಾಗಿ ನಾನು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ತರಿಸಿದ್ದೀನಿ. ಇಷ್ಟ ಆದರೆ ನೀವು ತೊಗೋಬೋದು. ಶೀಟ್ ನೋಡಿ, ಇದು ಶೀಟ್. ಇವಾಗ ಕಿಚನಲ್ಲಿ ನಾವು ಸ್ಪೂನು ಮತ್ತು ಇದೆಲ್ಲ ಹಾಕಿರ್ತೀವಲ್ವ, ಸೊ ಅಲ್ಲಿಗೆ ಹಾಕೋದು. ಆಮೇಲೆ ವಾರ್ಡ್ರೂಬ್ಸಲ್ಲೂ ಅಷ್ಟೇ, ಯಾವುದೇ ರೀತಿ ನ್ಯೂಸ್ ಪೇಪರ್ ಹಾಕಿದ್ರೆ ಜಿಲ್ಲೆಗಳೆಲ್ಲ ಜಾಸ್ತಿ ಆಗುತ್ತೆ. ಸೊ ಇದು ಹಾಕಿದ್ರೆ ಜಿಲ್ಲೆಗಳು ಅಷ್ಟೊಂದು ಇರಲ್ಲ. ಸೊ ಹಂಗಾಗಿ ಇದನ್ನು ತರಿಸಿದ್ದೀನಿ ನಾನು. ಇದು ಒಂದು ಪ್ರಾಡಕ್ಟ್ ಚೆನ್ನಾಗಿದೆ. ಓ ಮೈ ಗಾಡ್, ಇದೇನು? ಏನಪ್ಪ ಇದು ಇಷ್ಟೊಂದು ದೊಡ್ಡದಾಗಿದೆ? ನೋಡೋಣ ಇರಿ. ಇದು ನನ್ನ ಹಸ್ಬೆಂಡೇ ಬಂದು ಅಂದರೆ ಫಿಟ್ ಮಾಡಿ ಕೊಡಬೇಕು ಅನಿಸುತ್ತೆ. ಸ್ಟ್ಯಾಂಡ್. ನಮ್ಮ ಮನೆಯಲ್ಲಿ ಕ್ಯಾಮ್ರಾ ಸ್ಟ್ಯಾಂಡ್ ಇದೆ ದೊಡ್ಡದು, ಬಟ್ ಅದು ದೊಡ್ಡ ಕ್ಯಾಮ್ರಾಗೆ ಸ್ಟ್ಯಾಂಡು. ನನ್ನ ಹಸ್ಬೆಂಡ್ಗೆ ಅದು ಯೂಸ್ ಆಗುತ್ತೆ ಅಷ್ಟೇನಾ? ಇದು ಹೇಗೆ ಅಂತ ನನಗೆ ಗೊತ್ತಿಲ್ಲ, ಅವರೇ ಬಂದು ನೋಡಲಿ ಯಾವ ಥರ ಇದು ಅಂತ ನನಗೆ ಗೊತ್ತಿಲ್ಲ. ಸೊ ಇದು ನಾನು ಎಂತಕ್ಕೆ ತರಿಸಿದ್ದೀನಿ ಅಂದರೆ ನೋಡಿ, ಇವಾಗ ನನಗೆ ಒಂದು ವೀಡಿಯೋ ಮಾಡೋದಕ್ಕೆ ಕೂಡ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಯಾರೂ ಇಲ್ಲ. ನನ್ನ ಮಗನೂ ಹಿಡಿಯೋಕ್ಕೆ ಬರಲ್ಲ ಅವನಿಗೆ, ನನ್ನ ಹಸ್ಬೆಂಡ್ ಕೂಡ ಕೆಲಸಕ್ಕೆ ಹೋಗಿರ್ತಾರೆ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ವೀಡಿಯೋಸ್ ಎಲ್ಲ ಮಾಡಿಲ್ಲ. ಅದಕ್ಕೆ ನನಗೋಸ್ಕರ ತರಿಸ್ಕೊಂಡಿದ್ದೀನಿ. ಮೀಶೋದಲ್ಲೇ ತರಿಸಿದ್ದೀನಿ. ಇದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಹಂಗಾಗಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಅಕಸ್ಮಾತ್ ಚೆನ್ನಾಗಿದ್ದರೆ ಇಟ್ಕೊಳ್ತೀನಿ, ಇಲ್ಲ ಅಂತ ಅಂದರೆ ಫಸ್ಟ್ ನನ್ನ ಹಸ್ಬೆಂಡಿಗೆ ತೋರಿಸ್ತೀನಿ. ಸೊ ಚೆನ್ನಾಗಿದೆ ಇಟ್ಕೊ ಅಂತ ಅಂದರೆ ಇಟ್ಕೊಳ್ತೀನಿ, ಇಲ್ಲ ಅಂತಂದರೆ ವಾಪಸ್ ಮಾಡ್ತೀನಿ.
ನೋಡಿ ಈ ಥರ ಅದೇ ಇಲ್ಲಿ ಬರುತ್ತಲ್ವ ಕ್ಯಾಮ್ರಾ ಹಾಕ್ಕೊಳ್ಳೋಕ್ಕೆ. ಸೊ ನೋಡೋಣ, ನನ್ನ ಹಸ್ಬೆಂಡ್ ಬಂದಮೇಲೆ ಅವ್ರ ಹತ್ರ ಫಿಕ್ಸ್ ಮಾಡಿಸ್ಬಿಟ್ಟು ಇದ್ರದ್ದು ರಿವ್ಯೂ ಕೊಡ್ತೀನಿ, ಓಕೆನಾ? ಸೊ ಇದು ಬೆಳಕು ಚೆನ್ನಾಗಿ ಬರ್ತಾ ಇದೆ, ಯಾಕೋ ಬ್ಲ್ಯಾಕ್ ಬರ್ತಿದೆ ಅನ್ನಿಸ್ತಿದೆ, ನೋಡೋಣ. ಸೊ ಇವತ್ತಿಂದು ಇಷ್ಟೇ ಬಂದಿರೋದು ಪ್ರಾಡಕ್ಟು. ಸೊ ಇನ್ನು ಮೊನ್ನೆ ನಾನು ಈ ವೆಜಿಟೇಬಲ್ಸ್ದು ಇದನ್ನು ತರಿಸಿದ್ದೆ, ಪ್ಲಾಸ್ಟಿಕ್ ಬಾಕ್ಸಸ್, ಅದು ತುಂಬ ಸ್ಮಾಲ್ ಬಂದಿದೆ, ಇಷ್ಟ ಆಗಲಿಲ್ಲ, ಬಟ್ ಇಟ್ಕೊಂಡು ತೋರಿಸ್ತೀನಿ. ಅಂದರೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು. ಸೊ ನೋಡಿ, ಇದು ತುಂಬ ಚಿಕ್ಕದು ಬಂದಿದೆ ನೋಡಿ, ಇಷ್ಟೇ ನೋಡಿ, ಇಷ್ಟೇ ಇರೋದು. ಯಾವುದಾದ್ರೂ ಚಿಕ್ಕ ಪುಟ್ಟದ ಐಟಮ್ಸ್ ಹಾಕಿಡ್ಬೋದಲ್ವ ಅಂತ ನಾನು ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಇದನ್ನು ತೊಗೊಳ್ಳಿ, ದೊಡ್ಡದಂತೂ ಇಲ್ಲ, ತುಂಬ ಚಿಕ್ಕದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೂ ಎಷ್ಟೊಂದು ಐಟಮ್ಸ್ ಬರೋ ಅಂಥದ್ದಿದೆ. ಸೊ ಅದು ಬಂದಮೇಲೆ ನಾನು ಮತ್ತೆ ರಿವ್ಯೂ ಕೊಡ್ತೀನಿ. ಸದ್ಯಕ್ಕೆ ಇಷ್ಟೇ. ಇನ್ನೊಂದು ದಿವಸ ನಿಮಗೆ ಡ್ರೆಸ್ ವಿಡಿಯೋ ಏನಾದರೂ ಬೇಕಿದ್ದರೆ ಮೀಶೋ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಇದರಲ್ಲೆಲ್ಲ ಡ್ರೆಸ್ ಕೂಡ ನಾನು ತರಿಸಿದ್ದೀನಿ. ನಿಮಗೇನಾದರೂ ಡ್ರೆಸ್ ಲಿಂಕ್ ಬೇಕಿದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ಅದು ವಿಡಿಯೋ ಕೂಡ ಮಾಡ್ತೀನಿ. ಥ್ಯಾಂಕ್ ಯು.